SQL ಸೆಕೆಂಡ್ ಪ್ರೋಗ್ರಾಮ್ನಲ್ಲಿ ಸೊ 10 ವ್ಯಾಲ್ಯೂಸ್ಗಳನ್ನು ಅಥವಾ 10 ರೋಗಳನ್ನು ಇನ್ಸರ್ಟ್ ಮಾಡುವ ಮಾಡಿದ ನಂತರ ಏನಾಗಬಹುದು ನೋಡೋಣ. ಈಗ 10ನೇ ರೋನಲ್ಲಿ ಇನ್ಸರ್ಷನ್ನಲ್ಲಿ ಇದ್ದೀನಿ. ಸೊ 10ನೇ ರೋ ಬಂದು ಇನ್ಸರ್ಟ್ ಇಂಟು ಸ್ಟೂಡೆಂಟ್ ವ್ಯಾಲ್ಯೂಸ್ 108 ರಾಮಯ್ಯ. ಸೊ 23, 25, 57, 56, 52, 56. ಸೊ ಎಂಟರ್ ಮಾಡಿ. ಸೊ ಟೋಟಲಿ 10 ವ್ಯಾಲ್ಯೂಸನ್ನು ನಾನು ಇನ್ಸರ್ಟ್ ಮಾಡಿದ್ದೀನಿ. ಸೊ ಅದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ಸೆಮಿಕಾಲನ್ ಹಾಕಿ. ಸೊ ಇಲ್ಲಿ ನಮಗೆ 10 ವ್ಯಾಲ್ಯೂಸು ಕೂಡ ಇನ್ಸರ್ಟ್ ಆಗಿರುತ್ತೆ. ಸೊ ಪ್ರತಿಯೊಂದು ವ್ಯಾಲ್ಯೂಸು ಕೂಡ ಇನ್ಸರ್ಟ್ ಆಗಿದೆ. ಸೊ ಇಲ್ಲಿ ಇನ್ಸರ್ಷನ್ ಕಮಾಂಡ್ ಕೂಡ ನಾವು ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್ ಬಂದು ಡಿಸ್ಪ್ಲೇ ದ ಡಿಸ್ಕ್ರಿಪ್ಷನ್ ಆಫ್ ದ ಫೀಲ್ಡ್ ಇನ್ ದ ಟೇಬಲ್ ಯೂಸಿಂಗ್ DESC ಕಮಾಂಡ್. ಸೊ ಡಿಸ್ಕ್ರೈಬ್ ಕಮಾಂಡ್ ಯೂಸ್ ಮಾಡಿಕೊಂಡು ನಾವು ಏನೆಲ್ಲ ಕಂಟೆಂಟ್ ಇದೆ ಅನ್ನೋದನ್ನ ನಾವು ನೋಡಬಹುದು. ಸೊ ನೆಕ್ಸ್ಟ್ ಕ್ವಶನ್ ಬಂದು ಆಲ್ಟರ್ ದ ಟೇಬಲ್, ಆಡ್ ಟೋಟಲ್ ಪರ್ಸೆಂಟೇಜ್ ಅಂಡ್ ರಿಸಲ್ಟ್. ಸೊ ನಾವೀಗ ಟೇಬಲ್ನಲ್ಲಿ ಆಲ್ಟರ್ ಮಾಡ್ತಾ ಹೋಗಬೇಕು. ಅಂದರೆ ಪರ್ಸೆಂಟೇಜ್ ಕಾಲಮ್ ಒಂದು ಬರಬೇಕಾಗತ್ತೆ ಮತ್ತು ರಿಸಲ್ಟ್ ಕಾಲಮ್ ಕೂಡ ನಾವು ನೋಡಬೇಕಾಗತ್ತೆ. ಸೊ ಅದೇ ರೀತಿ ಆಲ್ಟರ್ ಮಾಡೋದು ಹೇಗೆ ಅಂದರೆ ಆಲ್ಟರ್ ಕಮಾಂಡ್, ಆಲ್ಟರ್ ಟೇಬಲ್ ಸ್ಟೂಡೆಂಟ್, ದೆನ್ ಆ್ಯಡ್. ಸೊ ಮೊದಲನೇದಾಗಿ ಟೋಟಲ್ ನಂಬರ್. ಸೊ ಟೋಟಲ್ ನಂಬರ್ ಅನ್ನೋದು ಡೇಟಾ ಟೈಪ್. ಸೊ ಟೋಟಲ್ ಬಂದು ಈ ಸೈಜಲ್ಲಿ ಇರುತ್ತೆ. ನೆಕ್ಸ್ಟ್ ಪರ್ಸೆಂಟೇಜ್. ಪರ್ಸೆಂಟೇಜ್ ಫೀಲ್ಡ್ ಕೂಡ ನಂಬರ್ ಡೇಟಾ ಟೈಪ್ ಆಗಿರುತ್ತೆ. ಇಲ್ಲಿ 4 ಡಿಜಿಟ್ಸ್ ಇಂಟಿಜರ್ ವ್ಯಾಲ್ಯೂ ಇದ್ದರೆ 2 ಡಿಜಿಟ್ ಡೆಸಿಮಲ್ ಪಾರ್ಟಲ್ಲಿ ಇರುತ್ತೆ. ಸೊ 4, 2 ನೆಕ್ಸ್ಟ್ ಬಂದು ರಿಸಲ್ಟ್. ಸೊ ರಿಸಲ್ಟ್ ಅನ್ನೋದು ವ್ಯಾರ್ಕ್ಯಾರ್ ಡೇಟಾ ಟೈಪಲ್ಲಿ ಇರುತ್ತೆ. ವ್ಯಾರ್ಕ್ಯಾರ್ ಆಫ್ ಪಾಸ್ ಆರ್ ಫೇಲ್ ಅಂತ ಹೇಳಬೇಕಲ್ಲ, ಹಾಗಾಗಿ ವ್ಯಾರ್ಕ್ಯಾರ್. ಸೊ 5 ಸೈಜ್ ಕೊಟ್ಟಿದ್ದೀನಿ. ದೆನ್ ಕ್ಲೋಸ್ ದ ಬ್ರ್ಯಾಕೆಟ್ ದೆನ್ ಸೆಮಿಕಾಲನ್. ಸೊ ಇಲ್ಲಿ ಟೇಬಲ್ ಆಲ್ಟರ್ ಆಗಿದೆ. ಸೊ ಆಲ್ಟರ್ ಆಗಿರೋದನ್ನ ನಾವು ಮತ್ತೆ ನೋಡಬೇಕು ಅಂದರೆ ಸೊ ಅಪ್ ಆರೋ ಕೀ ಯೂಸ್ ಮಾಡಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ಅಂತ ಬರುತ್ತೆ. ಪ್ಲಸ್ ಎಂಟರ್ ಕೀ. ಸೊ ಇಲ್ಲಿ ನಮಗೆ 10 ರೋಸು ಅಪ್ಡೇಟ್ ಆಗಿದೆ. ಟೋಟಲ್ ಪರ್ಸೆಂಟೇಜ್ ಮತ್ತು ರಿಸಲ್ಟ್ ಅಂತ ಕಾಲಮ್ ಬಂದಿದೆ. ಸೊ ನಾವು ಕ್ಯಾಲ್ಕುಲೇಟ್ ದ ಟೋಟಲ್ ಮಾರ್ಕ್ಸ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್. ಸೊ ಈಗ ಟೋಟಲ್ ಮಾರ್ಕ್ಸ್ ಕಂಡುಹಿಡಬೇಕು ಅಥವಾ ಟೋಟಲ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅಪ್ಡೇಟ್ ಕಮಾಂಡ್ ವಿ ಹ್ಯಾವ್ ಟು ಯೂಸ್. ಗೋ ಟು ಅಪ್ಡೇಟ್ ಕಮಾಂಡ್, update student table student, set total equal to subject 1 plus subject 2 plus subject 3 plus subject 4 plus subject 5 plus subject 6. ಸೊ 6 ಸಬ್ಜೆಕ್ಟನ್ನು ನಾವು ಟೋಟಲ್ನ ಫೈಂಡ್ ಔಟ್ ಮಾಡಿ ಸೆಮಿಕೋಲನ್ ಹಾಕಿ ಪ್ಲಸ್ ಎಂಟರ್ ಕೀ. ಸೊ 10 ರೋಸು ಕೂಡ ಅಪ್ಡೇಟ್ ಆಗಿರುತ್ತೆ. ಸೊ ಮತ್ತೆ ನಾವು ಕನ್ಫರ್ಮ್ ಮಾಡ್ಕೋಬೋದು ಅಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ಅಂತ ಕೊಡಿ, ಎಂಟರ್. ಸೊ ಟೋಟಲ್ ಕಾಲಮ್ನಲ್ಲಿ ನಮಗೆ 269 ಈ ಥರದ್ದೆಲ್ಲ 397, 397, 115 ಅಂತ ಬರ್ತದೆ. ಸೊ ನೆಕ್ಸ್ಟ್ ನಾವು ಕ್ವಶನ್ನಲ್ಲಿ ಅಪ್ಡೇಟ್ ದ ಸ್ಟೂಡೆಂಟ್ ಸೆಟ್ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅಪ್ಡೇಟ್ ಸ್ಟೂಡೆಂಟ್ ಟೇಬಲ್ ಸ್ಟೂಡೆಂಟ್ ಸೆಟ್ percentage. How to find the percentage? So percentage is equal to total divided by 6 subjects semicolon. So 10 rows ಕೂಡ update ಆಗಿದೆ. So now compute the result as pass by checking if the student has scored more than 35 marks in each subject. ಪ್ರತಿ ಒಂದು ಸಬ್ಜೆಕ್ಟ್ನಲ್ಲೂ ಒಬ್ಬ ಸ್ಟೂಡೆಂಟು 35 ಮೇಲೆ ತಗೊಂಡಿರಬೇಕು. ಸೊ ಆ ರೀತಿಯಾಗಿದ್ದರೆ ನಾವು ಅವ್ರ ರಿಸಲ್ಟನ್ನು ಡಿಸ್ಪ್ಲೇ ಮಾಡೋದು, ಪಾಸ್ ಅಂತ ಡಿಸ್ಪ್ಲೇ ಮಾಡಬೇಕು. ಹಾಗಾಗಿ ಸೊ ಅಪ್ಡೇಟ್ ಸ್ಟೂಡೆಂಟ್ ಸೆಟ್ ರಿಸಲ್ಟ್ ಈಸ್ ಈಕ್ವಲ್ ಟು, ರಿಸಲ್ಟು ಯಾವ ರೀತಿ ಡಿಸ್ಪ್ಲೇ ಆಗಬೇಕು, ಪಾಸ್ ಅಂತ ಡಿಸ್ಪ್ಲೇ ಆಗಬೇಕು. ಪಾಸ್ ವೇರ್ ಪ್ರತಿ ಒಂದು ಸಬ್ಜೆಕ್ಟ್ ಚೆಕ್ ಮಾಡಬೇಕಾಗಿರೋದ್ರಿಂದ ಸಬ್ಜೆಕ್ಟ್ 1 ಈಸ್ ಗ್ರೇಟರ್ ದನ್ ಈಕ್ವಲ್ ಟು 35 again, and subject 2 is greater than equal to 35 and subject 3 is greater than equal to 35. So for the next line, subject 4 is greater than equal to 35 and subject 5 is greater than equal to 35 and subject 6 is greater than equal to 35.
ಇಲ್ಲಿ ಆ್ಯಂಡ್ ಅನ್ನೋ ವರ್ಡು ನಮಗೆ ಬುಲಿಯನ್ ಎಕ್ಸ್ಪ್ರೆಷನ್ಸ್ ಕೊಡುತ್ತೆ, ಲಾಜಿಕಲ್ ಆ್ಯಂಡ್ ಗೇಟ್ ಆಗುತ್ತೆ. ದಟ್ ಮೀನ್ಸ್ ಎಲ್ಲ ಕಂಡೀಷನ್ಸ್ ಏನು ತೊಗೊಂಡಿದ್ದೀವಿ, ಸಬ್ಜೆಕ್ಟ್ 1 ಸಬ್ಜೆಕ್ಟ್ 2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಸೊ ಎಲ್ಲ ಕಂಡೀಷನ್ನು ಟ್ರೂ ಆಗಿದ್ದರೆ ಡೆಫಿನೆಟ್ಲಿ ವಿ ವಿಲ್ ಗೆಟ್ ದ ರಿಸಲ್ಟ್ ಆಸ್ ಪಾಸ್. ಸೊ ಲಾಸ್ಟ್ಲಿ ಸೊ ಪ್ರೆಸ್ ಸೆಮಿಕೋಲನ್ ದೆನ್ ಎಂಟರ್ ಕೀ. ಸೊ ಇಲ್ಲಿ SQL ಕಮಾಂಡ್ ಇಸ್ ನಾಟ್ ಪ್ರಾಪರ್ಲಿ ಎಂಡೆಡ್. ಸೊ ನಾವು ಇದನ್ನು ಕಂಪ್ಲೀಟ್ ಒಂದು ಸಿಂಗಲ್ ಲೈನಲ್ಲಿ ಟೈಪ್ ಮಾಡೋದು ಬೆಸ್ಟ್ ಅಂತ ಅನ್ಕೋತೀವಿ. ಸೊ ಸಬ್ಜೆಕ್ಟ್ 4 is greater than or equal to 35, and so before that illi, and next one subject 5 is greater than or equal to 35, and subject 6 is greater than or equal to 35, then semicolon, press enter key. These 7 rows are updated. So now select star from student, ಚೆಕ್ ಮಾಡಿದ್ರೆ ಸೊ 35 ಎಬೋ ಇರೋರಿಗೆ ನಮಗೆ ಪಾಸ್ ಅಂತ ಇಲ್ಲಿ ರಿಸಲ್ಟ್ ಕಾಲಮಲ್ಲಿ ಡಿಸ್ಪ್ಲೇ ಆಗ್ತಾ ಬಂದಿದೆ. ಸೊ ನೆಕ್ಸ್ಟ್ ಒನ್, ಕಂಪ್ಯೂಟ್ ದ ರಿಸಲ್ಟ್ ಆಸ್ ಫೇಲ್ ಬೈ ಚೆಕಿಂಗ್ ಇಫ್ ದ ಸ್ಟೂಡೆಂಟ್ ಹ್ಯಾಸ್ ಸ್ಕೋರ್ಡ್ ಲೆಸ್ ದ್ಯಾನ್ 35 ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್. ಸೊ ಅದೇ ಕಮಾಂಡ್ ನಾವು ಬಳಸ್ಕೊಂಡು ಸೊ ಲೆಸ್ ದ್ಯಾನ್ 35 ತೊಗೊಂಡಿರೋದನ್ನು ನಾವು ಫೇಲ್ ಅಂತ ಪ್ರೂವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ರಿಸಲ್ಟ್ನಲ್ಲಿ ಇನ್ಸ್ಟೆಡ್ ಆಫ್ ಪಾಸ್ ಇದನ್ನು ಫೇಲ್ ಅಂತ ಬರ್ಕೋಬೇಕಾಗತ್ತೆ, ಫೇಲ್. ಮತ್ತೆ ಸೊ ಲೆಸ್ ದ್ಯಾನ್ ಅಂತ ಹೇಳಿರೋದ್ರಿಂದ ಎಲ್ಲೆಲ್ಲಿ ಗ್ರೇಟರ್ ದೆನ್ ಸಿಂಬಲ್ ಇದೆ ಅದನ್ನೆಲ್ಲ ನಾವು ಲೆಸ್ ದ್ಯಾನ್ ಅಂತ ಮಾಡಬೇಕಾಗತ್ತೆ. ಸೊ ಈಕ್ವಲ್ ಸಿಂಬಲ್ ಕೂಡ ನಾವು ಮಾಡಬಾರದು. So let us execute this. So next command, so make it as fail result fail only less than or equal ಇರೋ ಬದಲು less than only. If it is less than 35, so they should get fail in the result column. ಸೊ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ನಾವು ಕಂಪೇರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲೆಲ್ಲಿ ನಾವು ಸಬ್ಜೆಕ್ಟ್ ಮೆನ್ಷನ್ ಮಾಡಿದ್ದೀವಿ ಆ 35 ಗ್ರೇಟರ್ ದೆನ್ ಅನ್ನೋದು ಅದನ್ನೆಲ್ಲ ಲೆಸ್ ದ್ಯಾನ್ ಅಂತ ಮೆನ್ಷನ್ ಮಾಡ್ಕೊಂಡು ಪ್ಲಸ್ ಎಂಟರ್ ಕೀ. ಓನ್ಲಿ ಒನ್ ರೋ ಇಸ್ ಅಪ್ಡೇಟೆಡ್ ಅಂತ ಬರುತ್ತೆ. ಸೊ ಅಗೇನ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ಅಂತ ಟೈಪ್ ಮಾಡಿ ಸೆಮಿಕೋಲನ್. ಸೊ ನಮ್ಗೆ ಇಲ್ಲಿ ನೋಡ್ಬೋದು ರಿಸಲ್ಟ್ ಕಾಲಮಲ್ಲಿ ಕೆಲವ್ರಿಗೆ ಪಾಸ್ ಫೇಲ್ ಏನನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಒಂದು ಫೇಲ್ ಕ್ಯಾಂಡಿಡೇಟ್ ಇದೆ. ಸೊ 105 ಸ್ಟೂಡೆಂಟ್ ID ಇಸ್ ಫೇಲ್, ಮತ್ತು ಇನ್ನೆಲ್ಲವೂ ಕೂಡ ಪಾಸ್ ಅಂತ ಬರೆದಿದೆ. ಸೊ ಇದಿಷ್ಟು ನಾವು ಮಾಡಬೇಕಾಗಿರೋದಂಥ ಎಕ್ಸಿಕ್ಯೂಷನ್ ಪ್ರೋಸೆಸ್.